ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿ ಪ್ಲಾಸ್ಟಿಕ್ ವೈರ್ನ ಬಳಸ್ಕೊಂಡು ಗಿಫ್ಟ್ ಬಾಕ್ಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ, ಹಾಗಾಗಿ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೋಡಿ, ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ಸೊ ನೀವು ಚಿಕ್ಕ ಚಿಕ್ಕ ಐಟಮ್ಸ್, ಸ್ಮಾಲ್ ಥಿಂಗ್ಸ್ನೆಲ್ಲ ಇದ್ರೊಳಗಡೆ ಕ್ಯಾರಿ ಮಾಡ್ಬೋದು. ನೀವು ಹೊರಗಡೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ಬೋದು. ಸೊ ನಾನಿಲ್ಲಿ ತೆಂಗಿನ ಗರಿನ ಬಳಸಿದ್ದೀನಿ ನೋಡಿ. ತೆಂಗಿನ ಗರಿ ಕಡ್ಡಿನ ಬಳಸ್ಕೊಂಡಿದ್ದೀನಿ ಸ್ಕ್ವೇರ್ ಶೇಪ್ ಬರೋದಕ್ಕೆ. ನಿಮಗೆ ಬೇಡ ನಾರ್ಮಲಾಗಿ ಇರಲಿ ಅಂದರೆ ನೀವು ನಾರ್ಮಲಾಗಿ ಕೂಡ ಹಾಕೋಬೋದು. ನೋಡಿ, ಇಲ್ಲಿ ನಾನು ಫ್ಲವರ್ ಡಿಸೈನ್ನ ಬಳಸ್ಕೊಂಡಿದ್ದೀನಿ. ಇದು ಅಟ್ರಾಕ್ಷನ್ ಕೊಡುತ್ತೆ, ಲುಕ್ ಇರುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಫ್ಲವರ್ ಡಿಸೈನ್ನ ಹಾಕ್ಕೊಂಡಿದ್ದೀನಿ. ಸೊ ನೀವು ಫ್ಲವರ್ ಡಿಸೈನ್ ಬೇಡ ಅಂತಂದರೆ ಒಂದು ಬೀಡ್ಸ್ ಕೂಡ ಹಾಕ್ಕೋಬೋದು. ಸೊ ಇದನ್ನು ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ಈ ರೀತಿ ನಾವು ಮಾಡಿಬಿಟ್ಟು ಯಾರಿಗಾದ್ರೂ ಗಿಫ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ. ಇದು ಒಳಭಾಗದಲ್ಲಿ ಏನಾದರೂ ಇಟ್ಬಿಟ್ಟು ನಾವು ಗಿಫ್ಟ್ ಕೊಡೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ನಾವೇ ಮಾಡಿದ್ದು ಅನ್ನೋ ಖುಷಿ ಕೂಡ ನಮಗಿರುತ್ತೆ. ಸೊ ವೈರ್ನ ಬಳಸ್ಕೊಂಡು ಈ ರೀತಿ ಗಿಫ್ಟ್ ಬಾಕ್ಸ್ನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ನೋಡಿ. ಈ ರೀತಿ ಕ್ಲೋಸ್ ಮಾಡಿಬಿಟ್ರೆ ಒಳಭಾಗದಲ್ಲಿರೋ ವಸ್ತು ಹೊರಭಾಗದಲ್ಲಿ ಬರೋದಿಲ್ಲ. ಸೊ ನೀಟಾಗಿ ಕೂತ್ಕೊಳ್ಳುತ್ತೆ. ನೀವು ಸ್ಟಿಫಾಗಿ ಕೂರಿಸ್ಬೇಕು ನೋಡಿ. ಹೀಗೆ ಕೂತ್ಕೊಳ್ಳುತ್ತೆ. ಸೊ ಮನೇಲಿ ಪುಟ್ಟ ಮಕ್ಕಳಿದ್ರೆ ಪುಟ್ಟ ಮಕ್ಕಳಿಗೆ ಈ ರೀತಿ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ, ಅವ್ರಿಗೂ ಖುಷಿ ಆಗುತ್ತೆ. ಸೊ ನಮಗೂ ಅಷ್ಟೇ, ನಾವೇ ಮಾಡಿದ್ದು ಅನ್ನೋ ಖುಷಿ ಕೂಡ ನಮಗೂ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಕ್ಯೂಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ಸೊ ಮೆಟೀರಿಯಲ್ಸ್ನ ನೋಡೋದಾದರೆ ನಾನಿಲ್ಲಿ ಮೆರೂನ್ ಕಲರ್ ಪ್ಲಾಸ್ಟಿಕ್ ವೈರ್ನ ತೊಗೊಂಡಿದ್ದೀನಿ, ಬ್ಯಾಸ್ಕೆಟ್ ವೈರು. ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಯೆಲ್ಲೋ ಕಲರು ಪ್ಲಾಸ್ಟಿಕ್ ವೈರ್ನ ತೊಗೊಂಡಿದ್ದೀನಿ. ಈ ಎರಡು ಕಾಂಬಿನೇಷನಲ್ಲಿ ನಾನಿವತ್ತು ಗಿಫ್ಟ್ ಬಾಕ್ಸ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ವೈರ್ನ ಮೆಜರ್ ಮಾಡೋದಕ್ಕೆ 1 ಅಡಿದು ಸ್ಕೇಲ್ ಬೇಕು, ಸ್ಕೇಲ್ ತೊಗೊಂಡಿದ್ದೀನಿ. ಸೊ ವೈರ್ನ ಕಟ್ ಮಾಡೋದಕ್ಕೆ ಸಿಸರ್ ಅಥವಾ ಟ್ರಿಮ್ಮರ್ ಬೇಕು, ನಾನಿಲ್ಲಿ ಟ್ರಿಮ್ಮರ್ ತೊಗೊಂಡಿದ್ದೀನಿ. ಸೊ ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ವೈರ್ನ ಯಾವ ಮೆಜರ್ಮೆಂಟಲ್ಲಿ ಯಾವ ಕಲರಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ನಾನು ಆಲ್ರೆಡಿ ವೈರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಜರ್ಮೆಂಟ್ನ ನೋಡೋಣ. ಸ್ಕೇಲಲ್ಲಿ ಈ ಎಡ್ಜಿಂದ ಈ ಎಡ್ಜಿಗೆ ತೊಗೊಂಡ್ರೆ 1 ಅಡಿ. ನೋಡಿ, ಉಲ್ಟಾ ತೊಗೊಂಡಾಗ 2 ಅಡಿ ಆಗುತ್ತೆ. 3 ಅಡಿ, 4 ಅಡಿ. ನೋಡಿ, 4 ಅಡಿ 4 ಇಂಚು, 4 ಅಡಿ 4 ಇಂಚು ವೈರ್ನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ 4 ಅಡಿ 4 ಇಂಚು ವೈರ್ನ ನಾನಿಲ್ಲಿ ಏನು ಕಟ್ ಮಾಡ್ಕೊಂಡಿದ್ದೀನಿ ಇದೇ ಅಳತೆ ತೊಗೊಂಡು ನಾನಿನ್ನೂ 7 ಪೀಸ್ ವೈರು, ಟೋಟಲ್ ನನಗಿಲ್ಲಿ 8 ಪೀಸ್ ವೈರ್ ಬೇಕು. ಇದು ಆಲ್ರೆಡಿ 1 ಪೀಸ್ ಕಟ್ ಮಾಡಿರೋದ್ರಿಂದ ಇನ್ನೂ 7 ಪೀಸ್ ವೈರ್ ಬೇಕು. ಸೊ ಟೋಟಲಾಗಿ 8 ಪೀಸ್ ವೈರ್ನ ನಾನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ನಾನಿಲ್ಲಿ 8 ಪೀಸು ವೈರ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ಜಾಯಿನ್ ಮಾಡೋದು, ಇದನ್ನು ಯಾವ ರೀತಿ ಹಾಕೊಳ್ಳೋದಂತ ನೋಡೋಣ. ಇವಾಗ ನೋಡಿ, ಬ್ಯಾಗ್ ಹಾಕ್ಕೋಬೇಕಾದ್ರೆ ನಾವು 2 ತುದಿನೂ ಒಂದೇ ಸಮ ಲೆವೆಲ್ಲಿಗೆ ಇಟ್ಕೊಂಡು ಸೆಂಟ್ರಿಗೆ ನಾವು ಫೋಲ್ಡ್ ಮಾಡ್ಕೋತಿದ್ವಿ ಅಲ್ವಾ. ಈ ಗಿಫ್ಟ್ ಬಾಕ್ಸಿಗೆ ಆ ರೀತಿ ನಾವು ಮಾಡೋ ಹಾಗಿಲ್ಲ, ಯಾಕೆಂದರೆ ನಾವು ಮೇಲ್ಗಡೆ ಕ್ಯಾಪ್ ಬರೋ ರೀತಿ ಹಾಕ್ತಾ ಇರೋದ್ರಿಂದ ನಾವು ಆ ರೀತಿ ಹಾಕ್ಕೊಳ್ಳೋದಕ್ಕಾಗಲ್ಲ. ಇದನ್ನು ಮೆಷರ್ ಮಾಡಿ ನಾವು ತೊಗೋಬೇಕಾಗತ್ತೆ ನೋಡಿ. ಮೆಷರ್ ಮಾಡೋದಾದರೆ ಸ್ಕೇಲ್ನಲ್ಲಿ 1 ಅಡಿ 6 ಇಂಚು, 1.5 ಅಡಿ ಅಳತೆಯಲ್ಲಿ ನಾನಿಲ್ಲಿ ಇದನ್ನು ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನೋಡಿ. 1.5 ಅಡಿ ಅಳತೆಯಲ್ಲಿ ನಾನಿಲ್ಲಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. 1.5 ಅಡಿ ಅಳತೆಯಲ್ಲಿ ನಾನು ಏನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇದು ಕೆಳಭಾಗಕ್ಕೆ ಬರಬೇಕು ನೋಡಿ. ಒಂದು ಸೈಡು 1.5 ಅಡಿ ಬಂದರೆ ಇನ್ನೊಂದು ಸೈಡಲ್ಲಿ 2.25 ಅಡಿ ಅಳತೆ ಬರುತ್ತೆ. ಸೊ 1.5 ಅಡಿ ಅಳತೆಯಲ್ಲಿ ನಾನೇನು ಮಡ್ಚ್ಕೊಂಡಿದ್ದೀನಲ್ವಾ, ಇದನ್ನು ನಾವು ಕೆಳಭಾಗಕ್ಕೆ ತೊಗೊಂಡಿದ್ದೀನಿ. 2.25 ಅಡಿ ಇರೋದನ್ನ ಮೇಲ್ಭಾಗಕ್ಕೆ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ರನ್ನಿಂಗ್ ವೈರ್ನ ಜಾಯಿನ್ ಮಾಡೋಣ. ಇವಾಗ ನೋಡಿ, ಈ ವೈರ್ನ ನಾನು ಚಿಕ್ಕದಾಗಿರೋ ವೈರು ಕೆಳಭಾಗಕ್ಕೆ, ಉದ್ದ ಇರೋ ವೈರು ಮೇಲ್ಭಾಗಕ್ಕೆ ತೊಗೊಂಡಿದ್ದೀನಿ. ಇದು ಚಿಕ್ಕದಾಗಿ ಮಡ್ಚ್ಕೊಂಡಿದ್ದೀವಲ್ವಾ, ಈ ವೈರ್ ಅಳತೆಗೆ ನಾವು ರನ್ನಿಂಗ್ ವೈರ್ನ ತೊಗೋಬೇಕು. ನಾನಿಲ್ಲಿ ರನ್ನಿಂಗ್ ವೈರು ಯೆಲ್ಲೋ ಕಲರ್ ರನ್ನಿಂಗ್ ವೈರ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಹೀಗೆ ಮಡಚ್ಕೊಂಡು ನೋಡಿ, ಇವಾಗ ಚಿಕ್ಕದಾಗಿರೋ ವೈರು ಕೆಳಭಾಗಕ್ಕೆ, ದೊಡ್ಡದಾಗಿರೋ ವೈರು ಮೇಲ್ಭಾಗಕ್ಕೆ ಬರಬೇಕು. ರನ್ನಿಂಗ್ ವೈರು ಎಡಭಾಗದಲ್ಲಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿರೋ ವೈರು ಬಲಭಾಗದಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ರನ್ನಿಂಗ್ ವೈರಲ್ಲಿ ಚಿಕ್ಕದಾಗಿ ನಾವು ಈ ಎಳ್ತೆ ತೊಗೊಂಡು ಮಡ್ಚ್ಕೊಂಡ್ವಲ್ಲ, ಆ ವೈರ್ ಎಡಭಾಗಕ್ಕೆ ಬರಬೇಕು. ರನ್ನಿಂಗ್ ವೈರ್ ಬಂಡಲ್ ವೈರು ಉಲ್ಟಾ ಬಂದು ಬಲಭಾಗಕ್ಕೆ ಬರಬೇಕು. ಈ ರೀತಿ ತೊಗೋಬೇಕು. ಇವಾಗ ನೋಡಿ, ನಾಟ್ ಯಾವ ರೀತಿ ಹಾಕೋದು ನೋಡೋಣ. ನಾನಿಲ್ಲಿ ಬಾಕ್ಸ್ ನಾಟ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ.
ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಕಟ್ ಮಾಡಿರೋ ವೈರ್ನ ಹಾಕ್ಕೊಂಡು ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಇದರಲ್ಲಿ ಉಲ್ಟಾ ಇದೆಯಲ್ಲ ಈ ವೈರ್ನ ಚಿಕ್ಕ ವೈರು ಈ ವೈರ್ನ ಹೀಗೆ ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾಟ್ನ ಟೈಟ್ ಮಾಡ್ಕೋಬೇಕು ನೋಡಿ. ಆವಾಗ ನಾವು 1.5 ಅಡಿ ಅಳತೆಯಲ್ಲಿ ಏನು ವೈರ್ ತೊಗೊಂಡಿದ್ವಿ ಆ ವೈರು ಮೇಲ್ಭಾಗಕ್ಕೆ ಬರುತ್ತೆ. ದೊಡ್ಡದಾಗಿ ಏನು ಅಳತೆ ತೊಗೊಂಡು ಬಿಟ್ಕೊಂಡಿದ್ವಲ್ವ ಆ ವೈರು ಕೆಳಭಾಗಕ್ಕೆ ಬರುತ್ತೆ. ಇದೇ ರೀತಿಯೇ ಬರಬೇಕು. ಇಲ್ಲಿ ನಾವು ಅಪ್ ಆ್ಯಂಡ್ ಡೌನ್ಸ್ ಅಂದರೆ ಇಲ್ಲಿ ನಾವು ಹೆಚ್ಚು ಕಮ್ಮಿ ಆಗಿರೋದೇನು ನೋಡೋ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ನಾವು ಇದನ್ನು ಸಪ್ರೇಟಾಗಿ ತೊಗೊಂಡಿದ್ದೀವಿ. ನಾವು ಅಳತೆ ತೊಗೊಂಡು ಹಾಕ್ಕೊಂಡಿದ್ದೀವಲ್ವ, ಹಾಗಾಗಿ ಮತ್ತೆ ಏನು ಬೇಕಲ್ಲ. ಇವಾಗ ನೋಡಿದ್ರಲ್ಲ, ಇದನ್ನು ಫಸ್ಟ್ ವೈರ್ ಯಾವ ರೀತಿ ಜಾಯಿನ್ ಮಾಡ್ಕೊಂಡು ಸೆಕೆಂಡ್ ವೈರ್ನ ಯಾವ ರೀತಿ ಜಾಯಿನ್ ಮಾಡ್ಕೊಳ್ಳೋದಂತ ನೋಡೋಣ. ಇವಾಗ ನೋಡಿ, ನಾನು ಸೆಕೆಂಡ್ ವೈರ್ ತೊಗೊಂಡಿದ್ದೀವಿ. ನಾನು ಅಳತೆ ತೊಗೊಂಡಿದ್ನಲ್ಲ ಅದೇ ಅಳತೆಗೆ ನಾನು ನೋಡಿ ಇಟ್ಕೊಂಡು ವೈರ್ನ ಈ ರೀತಿ ಮಡಚ್ಕೋತಾ ಇದ್ದೀನಿ. ಸೇಮ್ ಅದೇ ರೀತಿನೇ ನಾವು ಹಾಕ್ಕೋಬೇಕು. ಚಿಕ್ಕ ವೈರು ಕೆಳಭಾಗಕ್ಕೆ, ದೊಡ್ಡ ವೈರು ಮೇಲ್ಭಾಗಕ್ಕೆ ಬರೋ ರೀತಿ ನಾವು ಇಟ್ಕೋಬೇಕು. ನೋಡಿ ಹೀಗೆ. ಇವಾಗ ಈ 2 ವೈರ್ನ ನೀವು ಚೆಕ್ ಮಾಡ್ಕೋಬೇಕು ಸಮವಾಗಿದೆಯಾ ಅಂತ. ನೋಡಿ ಇಷ್ಟು ವ್ಯತ್ಯಾಸ ಇದೆ. ಹೀಗೆ ಸರಿ ಮಾಡ್ಕೋಬೇಕು. ನೋಡಿ ಸಮವಾಗಿ ಬಂದಿದೆ. ಈಗ 3ನೇ ವೈರ್ನ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ 3ನೇ ವೈರ್ ಕೂಡ ಅಷ್ಟೇ ನಾವು ಇದೇ ಅಳತೆನೇ ತೊಗೊಂಡು ಜಾಯಿನ್ ಮಾಡ್ಕೋಬೇಕು. ನೋಡಿ ಹೀಗೆ ಚಿಕ್ಕ ವೈರು ಕೆಳಭಾಗಕ್ಕೆ ಬರಬೇಕು, ದೊಡ್ಡ ವೈರು ಮೇಲ್ಭಾಗಕ್ಕೆ ಬರಬೇಕು. ಇವಾಗ ಈ 2 ವೈರ್ನ ಇಟ್ಕೊಂಡು ನಾವು ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇದು ಚಿಕ್ಕದಾಗಿ ಬಂದಿದೆ. ನೋಡಿ ಇದು ಚಿಕ್ಕದಾಗಿ ಬಂದಿದೆ. ಸ್ವಲ್ಪ ಲೂಸ್ ಮಾಡಿಕೊಂಡು ಮೇಲ್ಭಾಗಕ್ಕೆ ಇಳ್ಕೊಳ್ಳೋಣ. ಇವಾಗ ನೋಡಿ ಮತ್ತೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ಇವಾಗ ನೋಡಿದ್ರಲ್ಲ 3 ವೈರ್ನ ನಾನು ಯಾವ ರೀತಿ ಜಾಯಿನ್ ಮಾಡಿಕೊಂಡು ಈ ಥರ ನಾವು ಇನ್ನೂ 5 ವೈರ್ನ ಜಾಯಿನ್ ಮಾಡ್ಕೋಬೇಕು. ಇವಾಗ ನಾನು ಇನ್ನೂ 5 ವೈರ್ನ ಜಾಯಿನ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನಿಲ್ಲಿ 8 ಪೀಸ್ ವೈರ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ. ನೋಡಿ 8 ನಾಟ್ ಬಂದಿದೆ ನನಗೆ. ಇವಾಗ ರನ್ನಿಂಗ್ ವೈರ್ನ ನಾವು ಫಸ್ಟ್ ನೋಡಿ ಈ ಕಡೆ ಸೈಡಲ್ಲಿ ನಾವು ರನ್ನಿಂಗ್ ವೈರ್ ಈ ಅಳತೆ ತೊಗೊಂಡಿದ್ವಲ್ಲ 1 ಅಡಿ 6 ಇಂಚಲ್ಲಿ ಅದೇ ಅಳತೆ ತೊಗೊಂಡು ನೋಡಿ ಹೀಗೆ ಮಡಚಿಬಿಟ್ಟು ಇದೇ ರನ್ನಿಂಗ್ ವೈರ್ ಅಳತೆ ತೊಗೊಂಡು ನಾವು ಈ ವೈರ್ನ ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ನಮಗೆ ಮೇಲ್ಭಾಗದಲ್ಲಿ 1 ಅಡಿ 6 ಇಂಚ್ ಬಂದಿದೆ, ಕೆಳಭಾಗದಲ್ಲಿ 2 ಅಡಿ 9 ಇಂಚು ವೈರ್ ಇದೆ ನಮಗೆ. ಸೊ ಇವಾಗ ನೋಡಿ ಬೇಸ್ ಹಾಕ್ಕೊಳ್ಳೋದಕ್ಕೆ ನಾನಿಲ್ಲಿ 8 ಲೈನ್ ಬೇಸ್ ಹಾಕ್ತಾ ಇದ್ದೀನಿ. ಇವಾಗ 1 ಲೈನ್ ಆಗಿದೆ ಅಲ್ವಾ, ಈ ಸೈಡಲ್ಲಿ ನಾನು 3 ಲೈನು ಬೇಸ್ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಬೇಸಲ್ಲಿ ಸೆಕೆಂಡ್ ಲೈನ್ ಹಾಕ್ಕೊಳ್ಳೋಣ. ನೋಡಿ ರನ್ನಿಂಗ್ ವೈರ್ ತೊಗೊಂಡು ಈ ಫಸ್ಟ್ ರನ್ನಿಂಗ್ ವೈರ್ ಅಳತೆ ತೊಗೊಂಡಿದ್ವಲ್ಲ ಅದೇ ಅಳತೆ ತೊಗೊಂಡು ನಾನಿಲ್ಲಿ ವೈರ್ನ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಹೀಗೆ ವೈರ್ನ ಮಡಚ್ಕೊಂಡು ನೋಡಿ ಹೀಗೆ ನಾವು ಫಸ್ಟು ವೈರ್ನ ಜಾಯಿನ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೆಕೆಂಡ್ ಲೈನಿಂದ ನಮ್ಗೆ ಅಷ್ಟು ಟೈಮ್ ಹಿಡಿಯೋದಿಲ್ಲ. ಸೊ ಬೇಸ್ ಹಾಕೋದಕ್ಕೆ ಯಾರಿಗೆಲ್ಲ ಬರೋದಿಲ್ಲ, ನಾನು ಮಿನಿ ಬ್ಯಾಸ್ಕೆಟ್ದು ವಿಡಿಯೋ ಮಾಡಿದ್ದೀನಿ, ಬೇಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನಿಮ್ಗೆ ಇನ್ ಕೇಸ್ ಇದರಲ್ಲಿ ಅರ್ಥ ಆಗಿಲ್ಲ ಅಂದರೆ ನೀವು ಅದರಲ್ಲಿ ನೋಡಿಬಿಟ್ಟು ಬೇಸ್ನ ಹಾಕ್ಕೋಬೋದು. ನೋಡಿ ಇವಾಗ ನಮಗೆ ಸೆಕೆಂಡ್ ಲೈನ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಲೈನ್ ಕಂಪ್ಲೀಟ್ ಆದಮೇಲೆ ನಾವು ಫಸ್ಟ್ ಲೈನಲ್ಲಿ ವೈರ್ ಅಳತೆ ಮಾಡಿಕೊಂಡು ರನ್ನಿಂಗ್ ವೈರ್ನ ಅಳತೆ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ವಲ್ಲ ಅದೇ ವೈರ್ ಇಟ್ಕೊಂಡು ಅಳತೆ ಮಾಡಿಕೊಂಡು ಈ ರನ್ನಿಂಗ್ ವೈರ್ನ ನಾವು ಕಟ್ ಮಾಡ್ಕೋಬೇಕು.
ನೋಡಿ ಇವಾಗ 2 ಲೈನು ಬೇಸ್ ಆಯಿತು. ಇವಾಗ ಈ ಸೈಡಲ್ಲಿ ಇನ್ನೂ 2 ಲೈನ್ ನಾನು ಬೇಸ್ ಹಾಕೋತೀನಿ. ಈ ಸೈಡಲ್ಲಿ ಇನ್ನೂ 2 ಲೈನ್ ಬೇಸ್ ಹಾಕ್ಕೊಂಬಿಟ್ಟು ಈ ಕಡೆ ಸೈಡಲ್ಲಿ ಯಾವ ರೀತಿ ಹಾಕ್ಕೋಬೇಕಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಈ ಕಡೆ ಸೈಡಲ್ಲಿ ಇನ್ನು 3 ಲೈನ್ ಹಾಕ್ಕೊಂಡಿದ್ದೀನಿ. ಟೋಟಲ್ ಇಲ್ಲಿ 4 ಲೈನ್ ಬೇಸ್ ಆಗಿದೆ. ಇವಾಗ ಈ ಕಡೆ ಸೈಡಲ್ಲಿ 4 ಲೈನ್ ಹಾಕ್ಕೋಬೇಕು. ಅದಕ್ಕೆ ನೋಡಿ ಈ ರೀತಿ ಉಲ್ಟಾ ತಿರುಗಿಸ್ಕೋಬೇಕು. ನಾವು ಹೀಗೆ ಉಲ್ಟಾ ತಿರುಗಿಸ್ಕೊಂಡೆ ನಾವು ಹಾಕ್ಕೋಬೇಕಾಗತ್ತೆ. ಸೊ ನೋಡಿ ಈ ವೈರಿಗೆ ಅಳತೆ ತೊಗೋಬೇಕು. ಸೇಮ್ ನಾವು ಈ ಕಡೆ ಸೈಡಲ್ಲಿ ಯಾವ ರೀತಿ ಬೇಸ್ನ ಹಾಕ್ಕೊಂಡ್ವಿ ಈ ಕಡೆ ಸೈಡಲ್ಲಿ ಕೂಡ ಸೇಮ್ ಅದೇ ರೀತಿಯೇ ನಾವು ಬೇಸ್ನ ಹಾಕ್ಕೋಬೇಕು. ಈ ಕಡೆ ಸೈಡಲ್ಲಿ ನಾವು 3 ಲೈನ್ ಹಾಕ್ಕೊಂಡ್ವಲ್ವ ಅದೇ ರೀತಿ ಈ ಕಡೆ ಸೈಡಲ್ಲಿ ಇನ್ನೂ 4 ಲೈನ್ನ ನಾವು ಹಾಕ್ಕೋಬೇಕಾಗತ್ತೆ. ಟೋಟಲ್ ನಮಗೆ ಬೇಸಲ್ಲಿ 8 ಲೈನ್ ಬರಬೇಕು. ಸ್ಕ್ವೇರ್ ಡಿಸೈನಲ್ಲೇ ಹಾಕ್ತಾಯಿದ್ದೀನಿ ನಾನು, ಸ್ಕ್ವೇರ್ ಟೈಪಲ್ಲಿ ಬರಲಿ ಅಂದ್ಬಿಟ್ಟು. ಹಾಗಾಗಿ ನೋಡಿ ನಾನಿಲ್ಲಿ 8 ಪೀಸ್ ವೈರ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. 8 ನಾಟ್ ಬಂದಿದೆ. ಈ ಕಡೆ ಸೈಡ್ ಹಿಂಗೆ ಕೂಡ ನನಗೆ 8 ನಾಟ್ ಬರೋ ರೀತಿ ನಾನು ಹಾಕ್ಕೋತಾ ಇದ್ದೀನಿ. ಸೊ ಇವಾಗ ನೋಡಿದ್ರಲ್ಲ ಇದೇ ರೀತಿ ಈ ಕಡೆ ಸೈಡಲ್ಲಿ ನಾನು 4 ಲೈನ್ ಈ ಲೈನು ಸೇರಿಸಿ 4 ಲೈನ್ ಹಾಕ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನಿಲ್ಲಿ 8 ಲೈನ್ ಹಾಕ್ಕೊಂಡಿದ್ದೀನಿ. ನೋಡಿ 1 2 3 4 5 6 7 8 ಲೈನು ಬೇಸ್ನ ಹಾಕ್ಕೊಂಡಿದ್ದೀನಿ. ಇವಾಗ ಎತ್ತರನ ಹಾಕ್ಕೋಬೇಕು. ಎತ್ತರನ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ನೋಡಿ ಬೇಸಲ್ಲಿ ನಾನು ಯೆಲ್ಲೋ ಕಲರು ರನ್ನಿಂಗ್ ವೈರಾಗಿ ತೊಗೊಂಡಿದ್ದೆ. ಎತ್ತರ ಹಾಕೋದಕ್ಕೆ ನಾನಿಲ್ಲಿ ಮೆರೂನ್ ಕಲರು ರನ್ನಿಂಗ್ ವೈರ್ನ ತೊಗೋತಾ ಇದ್ದೀನಿ. ನೋಡಿ ರನ್ನಿಂಗ್ ವೈರ್ನ ಈ ರೀತಿ ಸ್ವಲ್ಪ ಒಂದಿಷ್ಟುದ್ದ ವೈರ್ನ ಬಿಟ್ಬಿಟ್ಟು ನಾನಿಲ್ಲಿ ಮಡ್ಚ್ಕೊಂಡಿದ್ದೀನಿ. ನೋಡಿ ಇಷ್ಟುದ್ದ ವೈರ್ ಇದೆಯಲ್ಲ ಈ ವೈರು ಎಡಭಾಗಕ್ಕೆ ಬರಬೇಕು. ರನ್ನಿಂಗ್ ವೈರು ಬಂಡಲ್ ವೈರು ನಮಗೆ ಉಲ್ಟಾ ಬರಬೇಕು, ಬಲಭಾಗದಲ್ಲಿ ಬರಬೇಕು. ಈ ರೀತಿ ಇಟ್ಕೋಬೇಕು. ನೀವು ಎತ್ತರ ಹಾಕ್ಕೋಬೇಕಾದ್ರೆ 4 ಸೈಡಲ್ಲಿ ನೀವು ಯಾವ ಕಡೆ ಬೇಕಾದರೂ ಎತ್ತರನ ಸ್ಟಾರ್ಟ್ ಮಾಡ್ಕೋಬೋದು. ಸೊ ನೋಡಿ ನಾನಿಲ್ಲಿ 2ನೇ ನಾಟಿಂದ ನಾನು ಎತ್ತರನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಮೊದಲನೇ ನಾಟ್ ಬಿಟ್ಬಿಟ್ಟು 2ನೇ ನಾಟಿಂದ ನಾನಿಲ್ಲಿ ಎತ್ತರ ಹಾಕೋತಾ ಇದ್ದೀನಿ. ನೋಡಿ ರನ್ನಿಂಗ್ ವೈರ್ನ ಈ ಕೆಳಭಾಗಕ್ಕೆ ತೊಗೋಬೇಕು. ಈ ವೈರ್ ಮೇಲ್ಭಾಗಕ್ಕೆ ಬರಬೇಕು. ಹೀಗೆ ಒಂದು ರೌಂಡ್ ಸುತ್ತಿ ಈ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಈ ವೈರ್ನ ನೋಡಿ ಈ ಲೂಪ್ ಒಳಗಡೆ ಹಾಕ್ಕೋಬೇಕು. ಇವಾಗ ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ನಾರ್ಮಲಾಗಿ ನಾಟ್ ಹಾಕ್ಕೋತೀವಲ್ವ ಅದೇ ರೀತಿನೇ ಹಾಕ್ಕೋಬೇಕು. ಇವಾಗ ನೋಡಿ ಚಿಕ್ಕದಾಗಿ ವೈರ್ ಬಿಟ್ಕೊಂಡಿದ್ದೀವಲ್ಲ ಅದನ್ನು ಒಳಭಾಗಕ್ಕೆ ಬಿಟ್ಬಿಟ್ಟು ನಾವು ಇಲ್ಲಿಂದ ನಾಟ್ ಹಾಕ್ಕೊಂಡು ಹೋಗಬೇಕು. ನಾನು ಮಿನಿ ಬ್ಯಾಸ್ಕೆಟಲ್ಲಿ ತುಂಬ ಡಿಸೈನ್ಸ್ ಮಿನಿ ಬ್ಯಾಸ್ಕೆಟ್ನ ತೋರಿಸ್ಕೊಟ್ಟಿದ್ದೀನಿ. ನೀವು ಅದನ್ನು ಟ್ರೈ ಮಾಡ್ಬೋದು. ಸೊ ನನಗೆ ಬ್ಯಾಸ್ಕೆಟ್ ಹಾಕೋದಕ್ಕೆ ಬರಲ್ಲಪ್ಪ ಅನ್ನೋ ಅಂಥವರಿಗೆ ನಾನು ಮಿನಿ ಬ್ಯಾಸ್ಕೆಟ್ನ ತೋರಿಸಿದ್ದೀನಿ. ಇದು ನಿಮಗೆ ಚಿಕ್ಕದಾಗೆ ಬರುತ್ತೆ, ಸ್ಕ್ವಯರ್ ಆಗಿ ಬರುತ್ತೆ. ಸೊ ಗಿಫ್ಟ್ ಪರ್ಪೋಸಾಗಿ ಕೂಡ ಇದನ್ನು ರಿಟರ್ನ್ ಗಿಫ್ಟಾಗಿ ಕೂಡ ನೀವು ಕೊಡ್ಬೋದು. ಸೊ ನೋಡಿ ಈ ಲೈನಲ್ಲಿ ಇದು ಲಾಸ್ಟ್ ನಾಟು. ನೋಡಿ ಇದು ಲಾಸ್ಟ್ ನಾಟ್ ಆಯಿತು. ಇವಾಗ ಇಲ್ಲಿ ನಾವು ಮೂಲೆನ ತಿರುಗಿಸ್ಕೋಬೇಕು. ಇಲ್ಲಿ ನೋಡಿ ಇವಾಗ ಮೂಲೆ ತಿರುಗಿಸ್ಕೊಳ್ಳೋದು ಯಾವ ರೀತಿ ನೋಡೋಣ. ನೋಡಿ ಇದು ರನ್ನಿಂಗ್ ವೈರ್ನ ನಾವು ನಾರ್ಮಲಾಗಿ ಬಾಕ್ಸ್ ನಾಟ್ ಹಾಕ್ತೀವಲ್ಲ ಅದೇ ರೀತಿನೇ ಹಾಕ್ಕೋಬೇಕು. ಈ ಕಡೆ ಲೈನಲ್ಲಿ ಬಂದಿರೋ ಫಸ್ಟ್ ವೈರ್ನ ತೊಗೊಂಡು ನಾವಿಲ್ಲಿ ನಾಟ್ ಹಾಕ್ಕೋಬೇಕು. ನೋಡಿ ಇದನ್ನು ಸ್ವಲ್ಪ ಟೈಟಾಗಿ ಎಳ್ಕೊಂಡು ನಾವು ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ ನೀವಿಲ್ಲಿ ಗಮನಿಸ್ಬೋದು ಇಲ್ಲೆಲ್ಲ ನಮಗೆ ಡೈಮಂಡ್ ಶೇಪಲ್ಲಿ ಹೋಲ್ಸ್ ಬಂದಿದೆ. ನಾವು ಮೂಲೆ ತಿರುಗಿಸ್ಕೊಂಡಾಗ ನಮಗೆ ಟ್ರಯಾಂಗ್ಯುಲರ್ ಶೇಪಲ್ಲಿ ಹೋಲ್ ಬರುತ್ತೆ. ಈ ರೀತಿ ಟ್ರಯಾಂಗ್ಯುಲರ್ ಶೇಪಲ್ಲಿ ಹೋಲ್ ಬಂದರೆ ನೀವು ಮೂಲೆನ ಕರೆಕ್ಟಾಗಿ ತಿರುಗಿಸ್ಕೊಂಡಿದ್ದೀರಾ ಅಂತ. ಇಲ್ಲಾಂದರೆ ನೀವು ಆ ನಾಟ್ನ ಬಿಚ್ಚಿಬಿಟ್ಟು ಸರಿ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿಂದ ನಾವು ಇಲ್ಲಿವರೆಗೂ ನಾರ್ಮಲಾಗಿ ನಾಟ್ ಹಾಕ್ಕೊಳ್ತಾ ಹೋಗ್ಬೋದು.
ನೋಡಿ ಇವಾಗ ಈ ಲೈನಲ್ಲಿ ಇದು ಲಾಸ್ಟ್ ನಾಟು. ನೋಡಿ ಇವಾಗ ಇಲ್ಲಿ ನಾವು ಮೂಲೆ ತಿರುಗಿಸ್ಕೋಬೇಕಾಗತ್ತೆ. ಸೊ ನೋಡಿ ಇದನ್ನು ಫೋಲ್ಡ್ ಮಾಡಿಕೊಂಡು ಈ ಕಡೆ ಲೈನಲ್ಲಿ ಸ್ಟಾರ್ಟ್ ಆಗಿದೆಯಲ್ಲ ಫಸ್ಟ್ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನಾವು ನಾಟ್ ಹಾಕೋಬೇಕು. ನೋಡಿ ಹೀಗೆ ನೋಡಿ ಇಲ್ಲಿ ಕೂಡ ನಮಗೆ ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದಿದೆ. ಇವಾಗ ಇಲ್ಲಿಂದ ನಾವು ಇಲ್ಲಿವರೆಗೂ ನಾರ್ಮಲಾಗಿ ನಾಟ್ ಹಾಕ್ಕೊಂಡು ಇಲ್ಲಿ ಮತ್ತೆ ನಾವು ಮೂಲೆ ತಿರುಗಿಸ್ಕೋಬೇಕಾಗತ್ತೆ. ಇವಾಗ ನಾನು ಇಲ್ಲಿ ಮೂಲೆ ತಿರುಗಿಸ್ಕೊಂಡು ಇಲ್ಲಿವರೆಗೂ ಹಾಕ್ಕೊಂಡು ಇಲ್ಲಿ ಒಂದೇ ಒಂದು ನಾಟ್ ಬಿಟ್ಟಿದ್ವಲ್ವ, ಸೊ ಇಲ್ಲಿ ಯಾವ ರೀತಿ ಹಾಕ್ಕೊಳ್ಳೋದಂತ ನಾನು ತೋರಿಸ್ತೀನಿ. ಇವಾಗ ನೋಡಿ ನಾನು ಇಲ್ಲಿವರೆಗೂ ಹಾಕ್ಕೊಂಡಿದ್ದೀನಿ. ಈ ಕಡೆ ಲೈನಲ್ಲಿ ನೋಡಿ ನಾವು ಫಸ್ಟು ಒಂದು ನಾಟ್ ಬಿಟ್ಟು ನಾವು ಇಲ್ಲಿಗೆ ರನ್ನಿಂಗ್ ವೈರ್ನ ಜಾಯಿನ್ ಮಾಡ್ಕೊಂಡಿದ್ವಿ. ಇವಾಗ ಇಲ್ಲಿ ಮೂಲೆನ ನಾವು ನಾರ್ಮಲಾಗಿ ಮೂಲೆ ತಿರುಗಿಸ್ಕೊಳ್ಳೋಣ. ನೋಡಿ ನೋಡಿ ಇಲ್ಲಿ ಕೂಡ ನನಗೆ ಮೂಲೆ ತಿರುಗಿಸ್ಕೊಂಡಾಗ ಟ್ರಯಾಂಗ್ಯುಲರ್ ಶೇಪಲ್ಲೇ ಬಂದಿದೆ. ನಂಗೆ 4 ಕಡೆನೂ ಮೂಲೆ ತಿರುಗಿಸ್ಕೊಂಡಾಗ ಟ್ರಯಾಂಗ್ಯುಲರ್ ಶೇಪಲ್ಲೇ ಬಂದಿದೆ. ಸೊ ಇವಾಗ ನೋಡಿ ನಮಗೆ ಇಲ್ಲಿವರೆಗೂ ಒಂದು ರೌಂಡ್ ಕ್ಲಿಯರ್ ಆಯಿತು. ನೋಡಿ ನಾನಿಲ್ಲಿ ಲ್ಯಾಡರ್ ನಾಟ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಷ್ ಮಾಡ್ತಾಯಿದ್ದೀನಿ. ನೋಡಿ ಲ್ಯಾಡರ್ ನಾಟ್ನ ಈ ಫಸ್ಟ್ ನಾಟ್ ಹಾಕ್ಕೊಂಡಿರ್ತೀವಲ್ವ ಆ ವೈರ್ನ ತೊಗೊಂಡು ಲೂಸ್ ಮಾಡಿಕೊಂಡು ನೋಡಿ ಈ ವೈರ್ನ ಮೇಲ್ಭಾಗಕ್ಕೆ ಎತ್ಕೋಬೇಕು. ನೋಡಿ ಇಲ್ಲಿಗೆ ನಾವು ಈ ರನ್ನಿಂಗ್ ವೈರ್ನ ಮಡಚಿಬಿಟ್ಟು ಇದ್ರೊಳಭಾಗಕ್ಕೆ ತೂರಿಸ್ಕೊಂಡು ಈ ವೈರ್ ನಾವು ಲೂಸ್ ಮಾಡ್ಕೊಂಡಿದ್ದೀವಲ್ವಾ ಆ ವೈರ್ನ ತೊಗೊಂಡು ಈ ರನ್ನಿಂಗ್ ವೈರ್ ಒಳಭಾಗಕ್ಕೆ ಹಾಕ್ಕೊಂಡು ಇವಾಗ ನಾವು ಈ ನಾಟ್ನ ಟೈಟ್ ಮಾಡ್ಕೋಬೇಕಾಗತ್ತೆ. ಈಗ ರನ್ನಿಂಗ್ ವೈರ್ನ ಟೈಟಾಗಿ ಎಳ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ನೀವು ಬೇಕಾದ್ರೆ ನಾರ್ಮಲಾಗಿ ಹಾಗೆ ಕೂಡ ಹಾಕ್ಕೊಂಡು ಹೋಗ್ಬೋದು. ಲ್ಯಾಡರ್ ನಾಟ್ ಹಾಕ್ಕೊಂಡ್ರೆ ನಮಗೆ ಲೈನ್ ಒಂದೇ ಸಮ ಬರುತ್ತೆ. ನಾವು ಲ್ಯಾಡರ್ ನಾಟ್ ಏನಕ್ಕಪ್ಪ ಹಾಕ್ಕೊಳ್ಳೋದು ಅಂತಂದರೆ ಲೈನು ನಮಗೆ ಒಂದೇ ಸಮ ಬರಲಿ ಅಂದ್ಬಿಟ್ಟು ಹಾಕೋತೀವಿ. ಹಾಗೆ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲಿ ಎಂಡ್ ಮಾಡಿದ್ದೀವಿ ಅನ್ನೋದು ಗೊತ್ತಾಗೋದಿಲ್ಲ. ಇವಾಗ ನೋಡಿ ಸೆಕೆಂಡ್ ರೌಂಡ್ನ ನೋಡೋಣ. ಸೆಕೆಂಡ್ ರೌಂಡಿಗೆ ನೋಡಿ ರನ್ನಿಂಗ್ ವೈರ್ ಇದೆಯಲ್ಲ ಇದನ್ನು ಮೇಲ್ಭಾಗಕ್ಕೆ ತೊಗೋಬೇಕು. ನೋಡಿ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ತೊಗೊಂಡು ನಾವು ಲ್ಯಾಡರ್ ನಾಟ್ ಹಾಕ್ಕೊಂಡು ರೌಂಡ್ ಫಿನಿಷ್ ಮಾಡ್ಕೊಂಡಿದ್ದು ಈ ನಾಟಲ್ಲಲ್ವ ಇದೆ. ಈ ನಾಟಿಗೆ ನಾವು ಸೆಕೆಂಡ್ ಲೈನಲ್ಲಿ ಸ್ಟಾರ್ಟ್ ಮಾಡ್ಕೋಬಾರ್ದು. ಅದ್ರ ಪಕ್ಕದಲ್ಲಿರೋ ನಾಟಿಂದ ನಾವು ಸೆಕೆಂಡ್ ಲೈನ್ನ ಸ್ಟಾರ್ಟ್ ಮಾಡ್ಕೋಬೇಕು. ನಾವು ಲ್ಯಾಡರ್ ನಾಟ್ ಹಾಕೋತೀವಲ್ವ ಅದೇ ನಾಟಿಗೆ ನಾವು ಮತ್ತೆ ನಾಟ್ ಹಾಕ್ಕೊಂಡು ನೆಕ್ಸ್ಟ್ ಲೈನ್ನ ಸ್ಟಾರ್ಟ್ ಮಾಡಬಾರ್ದು. ನೋಡಿ ಫಸ್ಟ್ ಲೈನಲ್ಲಿ ಮಾತ್ರ ಎತ್ತರ ಹಾಕ್ಕೋಬೇಕಾದ್ರೆ ಫಸ್ಟ್ ಲೈನಲ್ಲಿ ಮಾತ್ರ ನಾವು ಮೂಲೆನ ತಿರುಗಿಸ್ಕೊಳ್ಳೋದು. ಎರಡನೇ ಲೈನಿಂದ ನಾವು ಮೂಲೆ ತಿರುಗಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇವಾಗ ನಾವು ನಾರ್ಮಲಾಗಿ ನಾಟ್ ಹಾಕ್ಕೊಳ್ತಾ ಬರಬೇಕು. ಮತ್ತು ರೌಂಡ್ ಎಂಡ್ ಆದಾಗ ನಾವು ಲ್ಯಾಡರ್ ನಾಟ್ನ ಹಾಕ್ಕೋಬೇಕು. ಲ್ಯಾಡರ್ ನಾಟ್ ಹಾಕ್ಕೊಂಡು ಅದ್ರ ಪಕ್ಕದಲ್ಲಿರೋ ನಾಟಿಂದ ನಾವು ಮೂರನೇ ಲೈನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಇದೇ ರೀತಿಯೇ ನಾವು ಎತ್ತರ ಪೂರ್ತಿಯಾಗಿ ಹಾಕ್ಕೋಬೇಕು. ಬೇಸಲ್ಲಿ ನಾವು ರನ್ನಿಂಗ್ ವೈರ್ನ ಈ ಕಡೆ ಸೈಡಿಂದ ನಾವು ಅಳತೆ ತೊಗೊಂಡು ಆ ಕಡೆ ಸೈಡಲ್ಲಿ ನಾವು ರನ್ನಿಂಗ್ ವೈರ್ ಕಟ್ ಮಾಡ್ಕೋತಾ ಇದ್ವಿ. ಸೊ ಎತ್ತರ ಹಾಕಬೇಕಾದ್ರೆ ನಾವು ಯಾವುದೇ ರೀತಿ ರನ್ನಿಂಗ್ ವೈರ್ನ ಕಟ್ ಮಾಡ್ಕೊಳ್ಳೋ ಹಾಗಿರೋದಿಲ್ಲ. ನಾವು ಎಷ್ಟು ಎತ್ತರ ಹಾಕೋತೀವೋ ಅಷ್ಟು ಎತ್ತರ ಇದೇ ರನ್ನಿಂಗ್ ವೈರ್ನ ಕಂಟಿನ್ಯೂ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ. ಸೊ ಎತ್ತರ ಹಾಕಬೇಕಾದ್ರೆ ನಾವು ಎಲ್ಲೂ ರನ್ನಿಂಗ್ ವೈರ್ನ ಕಟ್ ಮಾಡೋ ಹಾಗಿಲ್ಲ. ಮತ್ತು ನೀವು ಕಲರ್ ಏನಾದರೂ ಚೇಂಜ್ ಮಾಡ್ಕೋಬೇಕಂದ್ರೆ ಮಾತ್ರ ನೀವು ರನ್ನಿಂಗ್ ವೈರ್ನ ಕಟ್ ಮಾಡಿಕೊಂಡು ಕಲರ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ನೀವು ಒಂದೇ ಕಲರಲ್ಲಿ ಹಾಕೋದಾದರೆ ನೀವು ಎಲ್ಲೂ ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ನೀವು ಎತ್ತರ ಪೂರ್ತಿಯಾಗಿ ಹಾಕ್ಕೊಂಡ್ಮೇಲೆ ನೀವು ಒಂದೇ ಸತಿ ಕಟ್ ಮಾಡ್ಕೋಬೇಕು. ಸೊ ಇವಾಗ ನೋಡಿದ್ರಲ್ಲ ಇದನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಇದೇ ರೀತಿಯೇ ನಾವು ಎತ್ತರ ಪೂರ್ತಿಯಾಗಿ ಹಾಕ್ಕೋಬೇಕು. ನೋಡಿ ಇವಾಗ ಇದನ್ನು ಪೂರ್ತಿ ನಾನು ಒಂದು ರೌಂಡ್ ಫಿನಿಷ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದು ಇಲ್ಲಿ ಲ್ಯಾಡರ್ ನಾಟ್ ಹಾಕ್ಕೊಂಡು ಮತ್ತು ಈ ನಾಟಿಂದ ಮೂರನೇ ಲೈನ್ನ ಸ್ಟಾರ್ಟ್ ಮಾಡ್ತೀನಿ. ಇದೇ ರೀತಿ ನಾನು ಸ್ಟಾರ್ಟ್ ಮಾಡಿಕೊಂಡು ಮೂರನೇ ಲೈನ್ ಕಂಪ್ಲೀಟ್ ಮಾಡಿಕೊಂಡು 4ನೇ ಲೈನ್ ಹಾಕ್ಬೇಕಾದ್ರೆ ಈ ನಾಟಿಂದ ಹಾಕ್ಕೋತೀನಿ. ಇದೇ ರೀತಿಯೇ ನಾನು ಹಾಕ್ಕೋಬೇಕು. ನೋಡಿ ನಾನು 8 ಲೈನು ಎತ್ತರ ಹಾಕ್ಕೋತಾ ಇದ್ದೀನಿ. 8 ಲೈನು ನಾನು ಎತ್ತರನ ಹಾಕ್ಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನಿಲ್ಲಿ 8 ಲೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ 1 2 3 4 5 6 7 8 ಎತ್ತರ ಬಂದು 8 ಲೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎತ್ತರ ಹಾಕ್ಕೊಂಡಿದ್ದು ಕಂಪ್ಲೀಟ್ ಆಗಿದೆ. ಈಗ ರನ್ನಿಂಗ್ ವೈರ್ ಇದೆಯಲ್ಲ ರನ್ನಿಂಗ್ ವೈರ್ನ ನೋಡಿ ಒಂದಿಷ್ಟುದ್ದ ವೈರ್ನ ಬಿಟ್ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರನ್ನಿಂಗ್ ವೈರ್ನ ಒಳಭಾಗಕ್ಕೆ ನಾವು ತೂರಿಸ್ಕೋಬೇಕಾಗತ್ತೆ. ನೋಡಿ ಒಂದು 5 ರಿಂದ 6 ನಾಟಿಗೆ ರನ್ನಿಂಗ್ ವೈರ್ನ ಒಳಭಾಗಕ್ಕೆ ನಾವು ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋಬೇಕು.
ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ, ನಾನಿಲ್ಲಿ 5 ನಾಟಿಗೆ ತುರ್ಸ್ಕೊಂಡಿದ್ದೀನಿ. ಈಗ ಎಕ್ಸ್ಟ್ರಾ ಇರೋ ವೈರ್ನ ನಾನು ಕಟ್ ಮಾಡ್ಕೊತೀನಿ. ನೋಡಿ ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿ ನಾವು ಉದ್ದ ಬಿಟ್ಕೊಂಡಿದ್ವಲ್ವ ವೈರು, ನೋಡಿ ಅದು ಈ ಕಡೆ ನಮಗಿನ್ನೂ ಇಷ್ಟು ಲೆಂತಲ್ಲಿದೆ. ನೋಡಿ ಇದು ಚಿಕ್ಕದಾಗಿ ತೊಗೊಂಡಿದ್ವಲ್ವ ವೈರ್ನ, ಆ ವೈರು ಇಷ್ಟು ವೈರ್ ಮಿಕ್ಕಿದೆ. ನೋಡಿ ಇವಾಗ ಉದ್ದ ಬಿಟ್ಕೊಂಡಿರೋ ವೈರ್ ಬಿಟ್ಟು ಈ ವೈರ್ಗಳೇನಿದೆ ಮಿಕ್ಕಿದ್ದಿಷ್ಟು ವೈರ್ ಇದೆಯಲ್ಲ, ಈ ಸೈಡು ಮತ್ತು ಈ ಸೈಡು, ಈ ವೈರ್ಗಳನ್ನ ನಾವು ಒಳಭಾಗಕ್ಕೆ ತೂರಿಸ್ಕೋಬೇಕಾಗತ್ತೆ. ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋಬೇಕು. ಇವಾಗ ನಾನು ಈ ಉದ್ದ ಇರೋ ವೈರ್ನ ಬಿಟ್ಟು ಈ 3 ಸೈಡ್ ಇದೆಯಲ್ಲ ಚಿಕ್ಕದಾಗಿದ್ದಾವಲ್ಲ ವೈರ್ಗಳು, ಈ ವೈರ್ಗಳನ್ನ ನಾನು ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ಗಳನ್ನ ಕಟ್ ಮಾಡಿಕೊಂಡು ನೆಕ್ಸ್ಟು ಇದನ್ನು ಕ್ಯಾಪ್ ಬರೋ ರೀತಿ, ಅಂದರೆ ಇದನ್ನು ನಾವು ಮುಚ್ಚೋ ರೀತಿ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ವೈರ್ಗಳನ್ನೆಲ್ಲ ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ರನ್ನಿಂಗ್ ವೈರ್ ಕೂಡ ಪೂರ್ತಿಯಾಗಿ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಹೀಗಿದ್ದಾಗ ನಮಗೆ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಬೆಂಡ್ ಆಗಬಾರ್ದು ಅಂದರೆ ನಾವು ತೆಂಗಿನ ಗರಿದು ಕಡ್ಡಿ ಬರುತ್ತಲ್ಲ, ಆ ಕಡ್ಡಿನ ನೋಡಿ ಈ ರೀತಿ ನಾವು ಹಾಕ್ಕೋಬೇಕು. ಇಲ್ಲಿ ಕಾಣಿಸ್ತದೆ ಅಂದ್ಕೊಂಡಿದ್ದೀನಿ ನೋಡಿ, ನಾನು ಈ ರೀತಿ ತೆಂಗಿನ ಗರಿದು ಕಡ್ಡಿನ ಸಿಗಿಸ್ಕೊಂಡಿದ್ದೀನಿ. ಈ ಎಡ್ಜಿಂದ ಈ ಎಡ್ಜಿಗೆ ಸಿಗಿಸ್ಕೋಬೇಕಾಗತ್ತೆ. ಇವಾಗ ನೋಡಿ ಇಲ್ಲಿ ನಾನು ಹಾಕಿದ್ದೀನಲ್ವಾ, ನೋಡಿ ಕಡ್ಡಿ ಇದೆಯಲ್ವಾ, ಈ ಕಡ್ಡಿನ ನೋಡಿ ಇಲ್ಲಿಂದ ಹೀಗೆ ಒಳಭಾಗಕ್ಕೆ ನಾವು ತುರಿಸ್ಕೋಬೇಕಾಗತ್ತೆ. ಆವಾಗ ನಮಗೆ ಕರೆಕ್ಟಾಗಿ ಬಾಕ್ಸ್ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ನೋಡಿ ಹೀಗೆ ನೋಡಿ ಹೀಗೆ ಹಾಕ್ಕೊಂಡು ಇದೆಯಲ್ಲ ಈಗ ಹೇಳ್ಕೊಂಡು ನೋಡಿ ಕರೆಕ್ಟಾಗಿ ಇಲ್ಲಿಗೆ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಹಾಕ್ಕೊಂಡಾಗ ನಮಗೆ ಇಲ್ಲಿ ಬೆಂಡ್ ಆಗೋದಿಲ್ಲ. ನೋಡಿ ಇಲ್ಲಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇವಾಗ ನಾನು ಈ ಸೈಡ್ ಒಂದು ಸೈಡ್ ಇದೆ, ಇದೊಂದು ಸೈಡ್ ಕಂಪ್ಲೀಟ್ ಮಾಡಿಕೊಂಡು ಇದನ್ನು ಯಾವ ರೀತಿ ಹಾಕೋದಂತ ತೋರಿಸ್ತೀನಿ. ಇವಾಗ ನೋಡಿ ನಾನು ಇಲ್ಲಿ 3 ಕಡೆನೂ ತೆಂಗಿನ ಗರಿ ಕಡ್ಡಿನ ಈ ರೀತಿ ಹಾಕ್ಕೊಂಡಿದ್ದೀನಿ. ನೋಡಿ ನಮಗೆ ಇವಾಗ ಬಾಕ್ಸ್ ಶೇಪಲ್ಲಿ ಕರೆಕ್ಟಾಗಿ ಬಂದಿದೆ. ಅವಶ್ಯಕತೆ ಇದ್ದರೆ ನೀವು ಇಲ್ಲಿ ಕೂಡ ಹಾಕ್ಕೋಬೋದು. ಈಗ ನೋಡಿ ಇದನ್ನು ಯಾವ ರೀತಿ ಹಾಕೊಳ್ಳೋದಂತ ನೋಡೋಣ. ಇವಾಗ ನಾನಿಲ್ಲಿ ಯೆಲ್ಲೋ ಕಲರ್ ರನ್ನಿಂಗ್ ವೈರ್ನ ತೊಗೊಂಡಿದ್ದೀನಿ. ನೋಡಿ 2 ಇಂಚಷ್ಟು, 2 ರಿಂದ 3 ಇಂಚಷ್ಟು ಉದ್ದ ಈ ರೀತಿ ಮಡಚ್ಕೊಂಡು ನಾವು ನಾರ್ಮಲಾಗಿ ಬೇಸ್ ಹಾಕೋತೀವಲ್ವಾ, ಅದೇ ರೀತಿನೇ ಇವಾಗ ಇಲ್ಲಿ ಕೂಡ ನಾವು ಹಾಕೋಬೇಕಾಗತ್ತೆ. ನೋಡಿ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಇದು ಹೀಗೆ ಇರಲಿ. ಲಾಸ್ಟಲ್ಲಿ ಇದನ್ನು ನಾವು ಯಾವ ರೀತಿ ಹಾಕೊಳ್ಳೋದು ನೋಡೋಣ. ಇವಾಗ ನೋಡಿ ಸೆಕೆಂಡ್ ನಾಟ್ನ ಇದೇ ರೀತಿ ನಾವು ಜಾಯಿನ್ ಮಾಡ್ಕೋಬೇಕು. ನೋಡಿ ಸೆಕೆಂಡ್ ನಾಟ್ ಆಯಿತು. ಇದೇ ರೀತಿ ಈ ಎಲ್ಲ ನಾಟ್ಗಳನ್ನ ನಾವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ನಾವು ಬೇಸ್ ಯಾವ ರೀತಿ ಹಾಕ್ಕೊಂಡ್ವಿ ಸೇಮ್ ಅದೇ ರೀತಿಯೇ ಇದನ್ನು ನಾವು ಹಾಕ್ಕೋಬೇಕಾಗತ್ತೆ. ನೋಡಿ ಇದು ಲಾಸ್ಟ್ ನಾಟು. ಇವಾಗ ನೋಡಿ ನನಗಿಲ್ಲಿ ಒಂದು ಲೈನ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದಿಷ್ಟುದ್ದ ವೈರ್ನ ಬಿಟ್ಬಿಟ್ಟು ನಾನು ರನ್ನಿಂಗ್ ವೈರ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗೆ. ಈಗ ಮತ್ತೆ ನಾವು ಸೆಕೆಂಡ್ ಲೈನ್ನ ಹಾಕ್ಕೋಬೇಕು. ಸೆಕೆಂಡ್ ಲೈನ್ ಹಾಕ್ಕೋಬೇಕಾದ್ರೆ ಮತ್ತೆ ನಾವು ಸೇಮ್ ಇದೇ ಅಳತೆ ತೊಗೊಂಡು, ಇಲ್ಲ ನೀವು ನಾರ್ಮಲಾಗಿ ಒಂದಿಷ್ಟುದ್ದ ವೈರ್ನ ಮಡಚಿಬಿಟ್ಟು ನೀವು ಸೆಕೆಂಡ್ ಲೈನ್ನ ಈ ರೀತಿ ಜಾಯಿನ್ ಮಾಡಿಕೊಂಡು ಸೆಕೆಂಡ್ ಲೈನ್ನ ಹಾಕ್ಕೊಂಡು ಮತ್ತೆ ಈ ಎಂಡಲ್ಲಿ ನೀವು ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನೀವು ಇದೇ ಅಳತೆ ತೊಗೊಂಡು ಮಡಚ್ಕೋಬೇಕಂತೇನಿಲ್ಲ.
ಒಂದು 2-3 ಇಂಚಷ್ಟು ಬಿಟ್ಟರೆ ಸಾಕು. 2 ಇಂಚ್ ಬಿಟ್ಟರೆ ಸಾಕು. ನಮಗೊಂದು 3 ನಾಟ್ ಒಳಗಡೆ ತುರಿದ್ರೆ ಸಾಕು ವೈರು. ಆ ರೀತಿ ಬಿಟ್ಕೊಂಡ್ರೆ ಸಾಕು. ನೋಡಿ ಇವಾಗ ಸೆಕೆಂಡ್ ಲೈನ್ ಕೂಡ ಕಂಪ್ಲೀಟ್ ಆಯಿತು. ಇಲ್ಲೂ ಅಷ್ಟೇ ನೋಡಿ ಒಂದಿಷ್ಟುದ ವೈರ್ನ ಬಿಟ್ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಈ ರೀತಿ. ಇವಾಗ ನಾನು ಈ 2 ಲೈನ್ ಯಾವ ರೀತಿ ತೋರಿಸ್ತೆ ಇದೇ ರೀತಿ ನಾವು ಟೋಟಲಾಗಿ 8 ಲೈನ್ ಹಾಕ್ಕೋಬೇಕು. ಇನ್ನೂ 6 ಲೈನ್, ಇವಾಗ 2 ಲೈನ್ ಬಿಟ್ಟರೆ ಇನ್ನೂ 6 ಲೈನ್ ಹಾಕ್ಕೋಬೇಕು. ನಾನು ಇನ್ನೂ 6 ಲೈನ್ ಹಾಕಿಬಿಟ್ಟು ಫಿನಿಶಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ ನಾನು ಇವಾಗ ಇಲ್ಲಿ 8 ಲೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ 1 2 3 4 5 6 7 8 ಲೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಫಿನಿಶಿಂಗ್ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ ನಾನಿಲ್ಲಿ ಡಬಲ್ ಕಲರಲ್ಲಿ ಬರಲಿ ಅಂದ್ಬಿಟ್ಟು ರನ್ನಿಂಗ್ ವೈರ್ ಬಂದುಬಿಟ್ಟು ಯೆಲ್ಲೋ ಕಲರಲ್ಲಿ ತೊಗೊಂಡಿದ್ದೀನಿ. ನೀವು ಇದೇ ರೀತಿ ಒಂದೇ ಕಲರ್ ಬರೋದಾದರೆ ನೀವು ಮೆರೂನ್ ಕಲರ್ ರನ್ನಿಂಗ್ ವೈರ್ನ ತೊಗೋಬೇಕಾಗತ್ತೆ. ಮೆರೂನ್ ಕಲರ್ ರನ್ನಿಂಗ್ ವೈರ್ ತೊಗೊಂಡ್ರೆ ಸೇಮ್ ಇದೇ ರೀತಿ ಬರುತ್ತೆ. ನಾನು ಡಬಲ್ ಕಲರ್ ಬಂದಿರೋದ್ರಿಂದ ಮೇಲೂ ಡಬಲ್ ಕಲರ್ ಬರಲಿ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಫಿನಿಶ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಇವಾಗ ನೋಡಿ ಇಲ್ಲಿ ರನ್ನಿಂಗ್ ವೈರ್ ಇದೆಯಲ್ವಾ, ಈ ರನ್ನಿಂಗ್ ವೈರ್ನ ಹೀಗೆ ಒಳಭಾಗಕ್ಕೆ ತೋರಿಸ್ಕೋಬೇಕು. ನೋಡಿ ಹೇಗೆ ಒಂದು ಮೂರು ನಾಟಿಗೆ ತೂರಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಈ ರೀತಿ. ಇವಾಗ ಈ ಎಕ್ಸ್ಟ್ರಾ ಇರೋ ವೈರ್ನ ನಾವು ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ ಈ ಕಡೆ ಸೈಡಲ್ಲೆಲ್ಲ ಇದೇ ರೀತಿ ನಾವು ತೋರಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ. ಈಗ ಇದು ಎಕ್ಸ್ಟ್ರಾ ಇರೋ ವೈರ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಕಡೆ ಸೈಡಲ್ಲಿ ನೋಡೋಣ. ಈ ಕಡೆ ಸೈಡಲ್ಲಿ ಕೂಡ ಅಷ್ಟೇ 3 ನಾಟಿಗೆ ನಾವು ತೋರಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ. ಇವಾಗ ಈ ಎಕ್ಸಸ್ ಇರೋ ವೈರ್ನ ನಾವು ಇಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ನಾನು ಈ ರನ್ನಿಂಗ್ ವೈರ್ ಏನು ಬಿಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಈಗ ಒಳಭಾಗಕ್ಕೆ ತೋರಿಸ್ಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ ಈ ಕಡೆ ಮತ್ತು ಈ ಕಡೆ ರನ್ನಿಂಗ್ ವೈರ್ ಬಿಟ್ಕೊಂಡಿದ್ವಲ್ಲ ಅದನ್ನು ನಾನು ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬಂದಿದೆ. ಇವಾಗ ಇಲ್ಲಿ ಮೇಲ್ಭಾಗದಲ್ಲಿ ಇದೆಯಲ್ಲ ಈ ವೈರ್ಗಳನ್ನ ನಾವು ಒಳಭಾಗಕ್ಕೆ ತೋರಿಸ್ಕೊಳ್ಳೋಣ. ನೋಡಿ ಹೇಗೆ.
ನೋಡಿ ಈ ರೀತಿ. ನೋಡಿ ಇವಾಗ ಈ ವೈರ್ಗಳು ಎಷ್ಟು ಲೆಂತಲ್ಲಿ ಬರೋದು ನಾನು ಅಷ್ಟು ಲೆಂತಲ್ಲಿ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ನೋಡಿ ಇವಾಗ ನಾನು ಇದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಫೋಲ್ಡ್ ಮಾಡ್ಕೋಬೋದು. ಇವಾಗ ಇಲ್ಲಿ ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಇದು ಕ್ಲೋಸ್ ಆಗಬೇಕಲ್ವಾ. ಕ್ಲೋಸ್ ಹಾಕೋಬೇಕಂದ್ರೆ ನಾನು ಇಲ್ಲಿ ಒಂದು ಫ್ಲವರ್ನ ಹಾಕೋತಾ ಇದ್ದೀನಿ. ನೋಡಿ ನಾನು ಈ ರೀತಿ ಫ್ಲವರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಫ್ಲವರ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹಾಕ್ತೀನಿ. ನೀವು ಅದನ್ನು ನೋಡ್ಬಿಟ್ಟು ಹಾಕೋಬೋದು. ನೋಡಿ ಇಲ್ಲಿ ಸೆಂಟ್ರಿಗೆ ಫ್ಲವರ್ ಬಂದರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಈ ಫ್ಲವರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಫ್ಲವರ್ ನೋಡಿ ಇಲ್ಲಿ ನಾನು ಇಲ್ಲಿ ನೋಡ್ಕೋಬೇಕು ನೀವು ಯಾವ ಲೆಂತಿಗೆ ಬೇಕಂದ್ಬಿಟ್ಟು. ನೋಡಿ ಸೆಂಟ್ರಿಗೆ ಈ ರೀತಿ ಬರುತ್ತೆ. ಸೊ ಸೆಂಟ್ರಿಗೆ ಬರಬೇಕಂದ್ರೆ ನಮಗೆ ಮಧ್ಯಕ್ಕೆ ಹಾಕ್ಕೊಳ್ಳೋಣ. ನೋಡಿ ಹೀಗೆ ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಸೊ ಇವಾಗ ಇದನ್ನು ಈ ಕಡೆ ಸೈಡಲ್ಲಿ 2 ನಾಟಿಗೆ ನೋಡಿ ಹೀಗೆ 2 ನಾಟಿಗೆ ಒಂದು ನಾಟ್ ಬಿಟ್ಟು ಮತ್ತೊಂದು ನಾಟಿಗೆ ನಾವು ಇದನ್ನು ಹೊರಭಾಗಕ್ಕೆ ತಗೋಬೇಕು. ವೈರ್ನ ಹೀಗೆ ತಗೊಂಡು ಇದನ್ನು ನೋಡಿ ಹೀಗೆ ಮತ್ತೊಂದು ಲೈನಿಗೆ ತಗೊಳ್ಳೋಣ. ಇದು ಫುಲ್ ಟೈಟಾಗಿ ಹಾಕ್ಕೊಂಡಿರ್ತೀವಲ್ವ, ಸೊ ನಮಗೆ ಲೂಪ್ ಸಿಗೋದಿಲ್ಲ. ನಾವು ಈ ರೀತಿ ಇಟ್ಕೊಂಡೇ ಹಾಕ್ಕೋಬೇಕಾಗತ್ತೆ. ಸಿಸರ್ ಅಥವಾ ಸ್ಕ್ರೂ ಡ್ರೈವರ್ ಸಹಾಯದಿಂದನೇ ನಾವು ಇದನ್ನು ಸ್ವಲ್ಪ ಮೇಲ್ಭಾಗಕ್ಕೆ ಎತ್ಕೊಂಡು ಹಾಕ್ಕೋಬೇಕಾಗತ್ತೆ. ನೋಡಿ ಇವಾಗ ಇದನ್ನು ಫುಲ್ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡಿಕೊಂಡ್ರೆ ನಮಗೆ ಈ ರೀತಿ ಬರುತ್ತೆ. ಈಗ ಮತ್ತೆ ನಾನು ಇದನ್ನು ಒಳಭಾಗಕ್ಕೆ ತೂರಿಸ್ಕೊತಾ ಇದ್ದೀನಿ ವೈರ್ನ. ಸೊ ಈ ಸೆಂಟ್ರಲ್ ಗ್ಯಾಪ್ ಇತ್ತಲ್ಲ, ಈ ಸೆಂಟ್ರಲ್ಲಿ ನೋಡಿ ಇದನ್ನು ಇಲ್ಲಿ ಮೇಲ್ಭಾಗದಲ್ಲಿ ನಾನು ಈ ವೈರ್ನ ಈ ಮೇಲ್ಭಾಗದಲ್ಲಿ ತೂರಿಸ್ಕೊತಾ ಇದ್ದೀನಿ ಒಳಭಾಗಕ್ಕೆ. ನೋಡಿ ಹೇಗೆ ಫುಲ್ ಟೈಟಾಗಿ ಎಳ್ಕೊಂಡು ಈ ವೈರ್ನ ನಾವು ಒಳಭಾಗಕ್ಕೆ ತೂರಿಸ್ಕೊಬೇಕಾಗತ್ತೆ. ನೋಡಿ ಹೀಗೆ ಒಂದು 4ರಿಂದ 5 ನಾಟ್ ಒಳಭಾಗಕ್ಕೆ ನಾವು ಈ ವೈರ್ನ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ಇದು ನಮಗೆ ಟೈಟಾಗಿ ಕೂತಿದೆ. ಈ ಎಕ್ಸ್ಟ್ರಾ ಇರೋ ವೈರ್ನ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಒಳಭಾಗಕ್ಕೆ
ಈ ರೀತಿ ತೋರಿಸ್ಕೋಬೇಕು. ಅವಾಗ ನಮಗೆ ಫ್ಲವರ್ ಟೈಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಇದು ಕ್ಲೋಸ್ ಮಾಡಿದಾಗ ನಮಗೆ ಇಲ್ಲಿಗೆ ಲಾಕ್ ಆಗೋ ರೀತಿ ನಾವು ಮಾಡ್ಕೋಬೇಕು. ಇವಾಗ ನೋಡಿ ನಾನು ಒಂದಿಷ್ಟುದ್ದ ವೈರ್ನ ತೊಗೊಂಡಿದ್ದೀನಿ. ವೈರ್ನ ತೊಗೊಂಡು ನೋಡಿ ಸೆಂಟ್ರಿಗೆ ಇಟ್ಕೋಬೇಕು. ಈಗ ಈ ಕಡೆಯಿಂದ 2 ನಾಟ್ ಬಿಟ್ಟು 3ನೇ ನಾಟಿಗೆ ನಾನಿಲ್ಲಿ ವೈರ್ನ ಒಳಭಾಗಕ್ಕೆ ತೋರಿಸ್ಕೊತಾ ಇದ್ದೀನಿ. ನೋಡಿ ಹೀಗೆ. ನೋಡಿ ಇವಾಗ ಈ ಎಕ್ಸ್ಟ್ರಾ ಇರೋ ವೈರ್ನ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಒಂದು ಸೈಡು ವೈರ್ನ ನಾವು ಒಳಭಾಗಕ್ಕೆ ತೋರಿಸ್ಕೊಂಡ್ವಿ ಅಲ್ವಾ. ಇವಾಗ ಈ ವೈರ್ ಇದೆಯಲ್ಲ, ಈ ವೈರ್ನ ನೋಡಿ ಇಲ್ಲಿ ಹೊರಭಾಗಕ್ಕೆ ನಾನು ತೊಗೋತಾ ಇದ್ದೀನಿ. ಹೀಗೆ ತಗೊಂಡು ಇಲ್ಲಿಂದ ನಾವು ಲೆಂತ್ನ ನೋಡ್ಕೋಬೇಕು. ನೋಡಿ ಸೊ ನಮಗೆ ಇಷ್ಟು ಲೆಂತಲ್ಲಿ ವೈರ್ ಬೇಕಾಗತ್ತೆ. ನೋಡಿ ಹೀಗೆ ತೊಗೋಬೇಕು. ಹೀಗೆ ಲೆಂತ್ ತೊಗೊಂಡು ಮತ್ತೆ ನೋಡಿ ಇಲ್ಲಿ ಒಳಭಾಗಕ್ಕೆ ನಾವು ಈ ವೈರ್ನ ತೋರಿಸ್ಕೋಬೇಕು. ನಾವು ಹಾಕೋದಕ್ಕೆ ಮತ್ತು ತೆಗಿಯೋದಕ್ಕೆ ಈಸಿಯಾಗಿರೋ ರೀತಿ ನಾವು ಇದನ್ನು ವೈರ್ನ ತೋರಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ ಈಗ ಫುಲ್ ನಾವು ಟೈಟಾಗಿ ಈ ರೀತಿ ಪೂರ್ತಿಯಾಗಿ ಎಳ್ಕೊಂಬಿಟ್ರೆ ನಾವು ಓಪನ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ನಮಗೆ ಯಾವ ಲೆಂತಲ್ಲಿ ಬೇಕು ನೋಡ್ಕೋಬೇಕು. ನೋಡಿಕೊಂಡು ಈ ಕಡೆ ಸೈಡಲ್ಲಿ ವೈರ್ ಇದೆಯಲ್ಲ ಇದನ್ನು ಒಳಭಾಗಕ್ಕೆ ನಾವು ತೋರಿಸ್ಕೋಬೇಕು. ನೋಡಿ ಇಷ್ಟು ಲೆಂತ್ ಬೇಕಾಗುತ್ತೆ. ಇವಾಗ ಇದನ್ನು ನಾನು ಒಳಭಾಗಕ್ಕೆ ತೋರಿಸ್ಕೊಳ್ತೇನೆ. ಸೊ ಇಲ್ಲಿಂದ 3 ನಾಟ್ ಬಿಟ್ಟು 4ನೇ ನಾಟ್ ಒಳಭಾಗಕ್ಕೆ ನಾನು ಇದನ್ನು ತೋರಿಸ್ಕೊತಾ ಇದ್ದೀನಿ. ನೋಡಿ ಹೀಗೊಂದು ಸತಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಕರೆಕ್ಟಾಗಿದೆ. ಸೊ ಇವಾಗ ಇದನ್ನು ನಾನು ಒಳಭಾಗಕ್ಕೆ ವೈರ್ಗಳನ್ನ ತೋರಿಸ್ಕೊತೀನಿ. ಸೊ ನೋಡಿ ಇವಾಗ ಎಕ್ಸ್ಟ್ರಾ ಇರೋ ವೈರ್ನ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ನಮಗೆ ಇವಾಗ ಗಿಫ್ಟ್ ಬಾಕ್ಸ್ ರೆಡಿಯಾಗಿದೆ. ನೋಡಿ ಈ ರೀತಿ ನೋಡಿ ಇವಾಗ ನಮಗೆ ಗಿಫ್ಟ್ ಬಾಕ್ಸು ಕಂಪ್ಲೀಟಾಗಿ ರೆಡಿಯಾಗಿದೆ. ನೋಡಿ ಈ ರೀತಿ ಕಾಣುತ್ತೆ.
ಸೊ ಫೈನಲಿ ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿ ಕಾಣುತ್ತೆ. ಸೊ ನಾನಿಲ್ಲಿ 4 ಸೈಡು ಡಬಲ್ ಕಲರ್ ಬರೋ ರೀತಿ ಹಾಕ್ಕೊಂಡಿದ್ದೀನಿ, 2 ಸೈಡ್ ಮಾತ್ರ ಸಿಂಗಲ್ ಕಲರ್ ಬರೋ ರೀತಿ ಹಾಕ್ಕೊಂಡಿದ್ದೀನಿ. ಸೊ ನೋಡಿ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ಯಾರಿಗಾದ್ರೂ ಗಿಫ್ಟ್ ಕೊಡೋದಕ್ಕೆ, ಇದರೊಳಗಡೆ ಏನಾದರೂ ಇಟ್ಬಿಟ್ಟು ಗಿಫ್ಟ್ಗಳು ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಮನೆಯಲ್ಲೂ ಅಷ್ಟೇ ನೀವೇನಾದರೂ ಹಾಕಿಟ್ಕೊಳ್ಳೋಕೆ ಸಣ್ಣ ಸ್ಮಾಲ್ ಥಿಂಗ್ಸ್ನ ಹಾಕಿಟ್ಕೊಳ್ಳೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ನಾವು ತೆಂಗಿನ ಗರಿ ಕಡ್ಡಿನ ಕೊಟ್ಟಿರೋದ್ರಿಂದ ನಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಬಾಕ್ಸ್ ಶೇಪಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಇಲ್ಲಾಂದರೆ ವೈರ್ಗಳು ಬೆಂಡ್ ಆಗಿಬಿಡ್ತವೆ, ಸ್ಕ್ವೇರ್ ಶೇಪಲ್ಲಿ ಕರೆಕ್ಟಾಗಿ ಬರೋದಿಲ್ಲ. ಸೊ ನಾನಿಲ್ಲಿ 3 ಸೈಡ್ ಮಾತ್ರ ಕೊಟ್ಟಿದ್ದೀನಿ, ಇನ್ನೊಂದು ಸೈಡ್ ನನಗೆ ಅವಶ್ಯಕತೆ ಇಲ್ಲ ಅನ್ನಿಸ್ತು, ಹಾಗಾಗಿ ಕೊಟ್ಟಿಲ್ಲ. ನಿಮಗೆ ಬೇಕಾದರೆ ನೀವು 4 ಸೈಡು ಕೊಟ್ಕೋಬೋದು. ಸೊ ನೋಡಿ ಈ ರೀತಿ ಬಂದಿದೆ. ಸೊ ಯಾರಿಗಾದ್ರೂ ಗಿಫ್ಟ್ ಕೊಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ನಾವೇ ಮಾಡಿದ್ದು ಅನ್ನೋ ಖುಷಿ ಕೂಡ ಇರುತ್ತೆ, ನಾವೇ ಮಾಡಿ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದೀವಿ ಅನ್ನೋ ಖುಷಿ ಕೂಡ ಇರುತ್ತೆ. ಸೊ ಗಿಫ್ಟ್ ಕೊಟ್ಟಂಗೂ ಇರುತ್ತೆ, ಗಿಫ್ಟ್ ಕೊಟ್ಟಾಗ ಚೆನ್ನಾಗೂ ಅನಿಸುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪ್ಲಾಸ್ಟಿಕ್ ವೈರ್ನ ಬಳಸ್ಕೊಂಡು ಗಿಫ್ಟ್ ಬಾಕ್ಸ್ನ ಯಾವ ರೀತಿ ಮಾಡೋದು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.